ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಹಲ್ಲುಜ್ಜಿದ ನಂತರ ನೀರು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಆರೋಗ್ಯ ವೃದ್ಧಿ, ಬಿ ದಂತಕವಚ ಹಾನಿ, ಸಿ ಹುಳುಕು ಹಲ್ಲುಗಳು, ಡಿ ಆಮ್ಲೀಯತೆ ಹೆಚ್ಚಳ. ಸರಿಯಾದ ಉತ್ತರ ಆಪ್ಷನ್ ಬಿ ದಂತಕವಚ ಹಾನಿ. ನಿಮ್ಮ ಹಲ್ಲುಗಳನ್ನು ಉಜ್ಜಿದ ನಂತರ ನೀರು ಕುಡಿಯುವುದರಿಂದ ಫ್ಲೋರೈಡ್ ಟೂತ್ ಪೇಸ್ಟ್ ಅತ್ಯುತ್ತಮವಾಗಿ ಕೆಲಸ ಮಾಡುವುದನ್ನು ತಡೆಯಬಹುದು. ಹಲ್ಲುಜ್ಜಿದ ನಂತರ ನೇರವಾಗಿ ಸಿಹಿ ಅಥವಾ ಆಮ್ಲೀಯ ಪಾನೀಯಗಳನ್ನು ಕುಡಿಯುವುದನ್ನು ತಪ್ಪಿಸಬೇಕು ಎಂದು ಹೇಳಲಾಗುತ್ತದೆ, ಏಕೆಂದರೆ ಅದು ನಿಮ್ಮ ದಂತಕವಚವನ್ನು ಹಾನಿಗೊಳಿಸುತ್ತದೆ. ಆಮ್ಲೀಯ ಪಾನೀಯಗಳಲ್ಲಿನ ಕಿತ್ತಳೆ ರಸ, ಸೋಡಾ, ಕಾಫಿ ಮತ್ತು ಚಹಾವು ನಿಮ್ಮ ದಂತಕವಚದ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಎರಡನೇ ಪ್ರಶ್ನೆ, ಮಕ್ಕಳಲ್ಲಿ ವಿಟಮಿನ್ ಡಿ ಯ ಕೊರತೆಯಾದರೆ ಯಾವ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ? ಆಪ್ಷನ್ಸ್: ಎ ಹಸಿವಾಗುವುದಿಲ್ಲ, ಬಿ ಬೆಳವಣಿಗೆ ಕುಂಠಿತ, ಸಿ ಜಂತು ಹುಳು ಉತ್ಪತ್ತಿ, ಡಿ ಕಫ ಶೇಖರಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳವಣಿಗೆ ಕುಂಠಿತ. ವಿಟಮಿನ್ ಡಿ ಕೊರತೆಯು ಮಕ್ಕಳು ಮತ್ತು ವಯಸ್ಕರಲ್ಲಿ ಸಾಮಾನ್ಯ ಪೌಷ್ಟಿಕಾಂಶದ ಕೊರತೆಗಳಲ್ಲಿ ಒಂದಾಗಿದೆ. ಮಗುವಿನ ಬೆಳವಣಿಗೆಯಲ್ಲಿ ವಿಟಮಿನ್ ಡಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮಕ್ಕಳಲ್ಲಿ ಈ ಪೌಷ್ಟಿಕಾಂಶದ ಕೊರತೆಯು ರಿಕೆಟ್ಸ್, ಸ್ನಾಯು ದೌರ್ಬಲ್ಯ, ನೋವು ಮತ್ತು ಚರ್ಮದ ಸಮಸ್ಯೆಗಳು ಹಾಗೂ ಮುರಿತಗಳನ್ನು ಉಂಟುಮಾಡುತ್ತದೆ. ವಿಟಮಿನ್ ಡಿ ಕೊರತೆಯಿಂದಾಗಿ ಉಸಿರಾಟದ ಸೋಂಕುಗಳು, ಆಹಾರ ಅಲರ್ಜಿಗಳು ಮತ್ತು ಅಸ್ತಮಾದಂತಹ ಇತರ ಆರೋಗ್ಯ ಸಮಸ್ಯೆಗಳು ಸಹ ಹೆಚ್ಚಾಗುತ್ತವೆ. ಮೂರನೇ ಪ್ರಶ್ನೆ, ಎ ರಕ್ತದ ಗುಂಪಿನ ಜನರ ವ್ಯಕ್ತಿತ್ವ ಅಥವಾ ಸ್ವಭಾವ ಹೇಗಿರುತ್ತದೆ? ಆಪ್ಷನ್ಸ್: ಎ ಸಂವೇದನಾಶೀಲರು, ಬಿ ಭಾವುಕರು, ಸಿ ಶಾಂತ ಸ್ವಭಾವ, ಡಿ ನಾಯಕತ್ವ ಗುಣದವರು. ಸರಿಯಾದ ಉತ್ತರ ಆಪ್ಷನ್ ಎ ಸಂವೇದನಾಶೀಲರು. ಈ ರಕ್ತದ ಗುಂಪಿನ ಜನರು ತಮ್ಮೊಂದಿಗೆ ಎಲ್ಲರನ್ನೂ ಒಯ್ಯಲು ಇಷ್ಟಪಡುತ್ತಾರೆ. ಎ ರಕ್ತದ ಗುಂಪಿನ ಜನರು ಸಭ್ಯರು, ಜವಾಬ್ದಾರಿಯುತರು, ಸ್ವಭಾವತಃ ಸಂವೇದನಾಶೀಲರು ಮತ್ತು ಜೀವನದಲ್ಲಿ ಉತ್ತಮ ಸ್ನೇಹಿತರು ಎಂದು ಕರೆಯಲಾಗುತ್ತದೆ. ಈ ರಕ್ತದ ಗುಂಪಿನ ಜನರು ಉತ್ತಮ ಮಾದರಿಯಾಗುತ್ತಾರೆ, ಏಕೆಂದರೆ ಅವರು ಯಶಸ್ಸನ್ನು ಸಾಧಿಸುವ ಉತ್ಸಾಹವನ್ನು ಹೊಂದಿರುತ್ತಾರೆ. ಈ ಗುಂಪಿನ ಜನರ ವಿಶೇಷತೆ ಏನೆಂದರೆ ಅವರು ತಮಗಿಂತ ಮೊದಲು ಇತರರ ಬಗ್ಗೆ ಯೋಚಿಸುತ್ತಾರೆ. ಈ ರೀತಿಯ ಜನರು ಹೆಚ್ಚುವರಿ ಚಿಂತೆಗಳಿಂದ ಬೇಗನೆ ಒತ್ತಡಕ್ಕೆ ಒಳಗಾಗುತ್ತಾರೆ. ನಾಲ್ಕನೇ ಪ್ರಶ್ನೆ, ನೈಲ್ ನದಿಯ ಜಾನುವಾರು ಎಂದು ಯಾವ ಪ್ರಾಣಿಯನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಕತ್ತೆ ಕಿರುಬ, ಬಿ ಹಿಪ್ಪೋಪೊಟಮಸ್ ಅಥವಾ ನೀರಾನೆ, ಸಿ ಬೈಸನ್, ಡಿ ಹಸು. ಸರಿಯಾದ ಉತ್ತರ ಆಪ್ಷನ್ ಬಿ ಹಿಪ್ಪೋಪೊಟಮಸ್. ಗ್ರೀಕರು ಮತ್ತು ರೋಮನರ ದೃಷ್ಟಿಯಲ್ಲಿ ಹಿಪ್ಪೋಪೊಟಮಸ್ ಎಂದರೆ ಅದು ನೈಲ್ ನದಿಯ ಜಾನುವಾರು ಅಥವಾ ಮೃಗ. ಕೆಂಪು ವರ್ಣದ ಹಿಪ್ಪೋ ಪುರಾತನ ಈಜಿಪ್ಟ್ ದೇವರ ಒಂದು ಭಾಗವಾಗಿದೆ. ಐದನೇ ಪ್ರಶ್ನೆ, ಯಾವ ಆಹಾರವು ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸುತ್ತದೆ? ಆಪ್ಷನ್ಸ್: ಎ ಜಂಕ್ ಫುಡ್, ಬಿ ಕರಿದ ಆಹಾರ, ಸಿ ಸಂಸ್ಕರಿಸಿದ ಮಾಂಸ, ಡಿ ಕೆಂಪು ಮಾಂಸ. ಸರಿಯಾದ ಉತ್ತರ ಆಪ್ಷನ್ ಸಿ ಸಂಸ್ಕರಿಸಿದ ಮಾಂಸ. ಹೊಗೆಯಾಡಿಸಿದ ಅಥವಾ ಉಪ್ಪು ಅಥವಾ ರಾಸಾಯನಿಕ ಸಂರಕ್ಷಣೆಗಳನ್ನು ಸೇರಿಸಿದ ಯಾವುದೇ ಮಾಂಸ ಉತ್ಪನ್ನವನ್ನು ಸಂಸ್ಕರಿಸಿದ ಮಾಂಸ ಎಂದು ಪರಿಗಣಿಸಲಾಗುತ್ತದೆ. ಮಾಂಸವು ಹೆಚ್ಚಿನ ಪೌಷ್ಟಿಕಾಂಶದ ಮೌಲ್ಯವನ್ನು ಹೊಂದಿದ್ದರೂ ಸಂಸ್ಕರಿಸಿದ ಮಾಂಸವು ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಸಂಸ್ಕರಿಸಿದ ಮಾಂಸದ ಸೇವನೆಯು ದೀರ್ಘಕಾಲದ ಕಾಯಿಲೆಗಳಾದ ಟೈಪ್ 2 ಮಧುಮೇಹ, ವಿವಿಧ ಕ್ಯಾನ್ಸರ್ ಮತ್ತು ಹೃದಯ ರಕ್ತನಾಳದ ಕಾಯಿಲೆಗಳನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೆಚ್ಚಿಸುತ್ತದೆ. ಆರನೇ ಪ್ರಶ್ನೆ, ಬೆಳಗ್ಗೆ ಹಲ್ಲು ಉಜ್ಜಿ ನೀರು ಕುಡಿಯುವುದು ಒಳ್ಳೆಯದಾ ಅಥವಾ ಹಲ್ಲುಜ್ಜದೆ ನೀರು ಕುಡಿಯುವುದು ಒಳ್ಳೆಯದಾ? ಆಪ್ಷನ್ಸ್: ಎ ಹಲ್ಲು ಉಜ್ಜಿ, ಬಿ ಹಲ್ಲು ಉಜ್ಜದೆ, ಸಿ ಎ ಅಥವಾ ಬಿ, ಡಿ ಎ ಮತ್ತು ಬಿ.
ಸರಿಯಾದ ಉತ್ತರ ಆಪ್ಷನ್ ಬಿ ಹಲ್ಲು ಉಜ್ಜದೆ. ಬೆಳಗ್ಗೆ ಹಲ್ಲುಜ್ಜದೆ ನೀರನ್ನು ಸೇವಿಸುವುದರಿಂದ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಈ ಅಭ್ಯಾಸವು ಅಸಿಡಿಟಿ, ಮಲಬದ್ಧತೆ, ಗ್ಯಾಸ್ ಅನ್ನು ಹೋಗಲಾಡಿಸಿ ಆರೋಗ್ಯಕರ ಜೀರ್ಣಕ್ರಿಯೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಬೆಳಗ್ಗೆ ಹಲ್ಲುಜ್ಜುವ ಮೊದಲು ನೀರು ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. 7ನೇ ಪ್ರಶ್ನೆ, ಪ್ರಧಾನಿ ನರೇಂದ್ರ ಮೋದಿಯವರ ಉಡುಪುಗಳು ಯಾವ ರಾಜ್ಯದಲ್ಲಿ ತಯಾರಾಗುತ್ತವೆ? ಆಪ್ಷನ್ಸ್ ಎ ಗುಜರಾತ್, ಬಿ ಮಹಾರಾಷ್ಟ್ರ, ಸಿ ಕರ್ನಾಟಕ, ಡಿ ಪಶ್ಚಿಮ ಬಂಗಾಳ. ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್. ಗುಜರಾತಿನ ಅಹ್ಮದಾಬಾದ್ ಗುಜರಾತ್ ರಾಜ್ಯದ ಪೂರ್ವ ರಾಜಧಾನಿ. ಇದು ಭಾರತದ ಪ್ರಮುಖ ಕೈಗಾರಿಕಾ ನಗರಗಳಲ್ಲೊಂದು. ಗುಜರಾತಿನ ಅತಿ ದೊಡ್ಡ ನಗರವಾದ ಇದು ಭಾರತದ 5ನೇ ದೊಡ್ಡ ನಗರ. ಮೋದಿಯವರ ಜಾಕೆಟ್ ಮತ್ತು ಮೋದಿ ಕುರ್ತಾ ಸೇರಿದಂತೆ ಮೋದಿಯವರ ವಿಶಿಷ್ಟವಾದ ಫ್ಯಾಷನ್ ಸೆನ್ಸ್ ಅವರನ್ನು ಜಾಗತಿಕ ಫ್ಯಾಷನ್ ಐಕಾನ್ ಎಂದು ಗುರುತಿಸಿದೆ. ಅವರ ಆದ್ಯತೆಯ ಬಟ್ಟೆ ಬ್ರ್ಯಾಂಡ್ ಜೇಡ್ ಬ್ಲೂ ಇತ್ಯಾದಿಗಳು ಅಹ್ಮದಾಬಾದ್ನಿಂದ ತಯಾರಾಗುತ್ತವೆ. 8ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ರಾಗಿಯನ್ನು ತಿನ್ನಬಾರದು? ಆಪ್ಷನ್ಸ್ ಎ ಶುಗರ್, ಬಿ ಹೃದಯ, ಸಿ ಕಿಡ್ನಿ ಸ್ಟೋನ್, ಡಿ ಥೈರಾಯ್ಡ್. ಸರಿಯಾದ ಉತ್ತರ ಆಪ್ಷನ್ ಡಿ ಥೈರಾಯ್ಡ್. ಇಂತಹ ಆರೋಗ್ಯಕರ ಆಹಾರವನ್ನು ಕೆಲವು ರೀತಿಯ ಸಮಸ್ಯೆಗಳಿರುವವರು ತಿನ್ನಬಾರದು. ಇವುಗಳನ್ನು ಅತಿಯಾಗಿ ತಿನ್ನುವುದರಿಂದ ಕೆಲವು ರೀತಿಯ ತೊಂದರೆಗಳು ಉಂಟಾಗಬಹುದು. ಇನ್ನು ರಾಗಿಯನ್ನು ಥೈರಾಯ್ಡ್ ಸಮಸ್ಯೆಯಿಂದ ಬಳಲುತ್ತಿರುವವರು ತಿನ್ನಬಾರದು. ತಿನ್ನಲು ಬಯಸುವವರು ಅದನ್ನು ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು. ಇಲ್ಲದಿದ್ದರೆ ಹಾರ್ಮೋನ್ಗಳಲ್ಲಿ ಅಸಮತೋಲನ ಉಂಟಾಗುತ್ತದೆ. ರಾಗಿಗಳಲ್ಲಿ ಫೈಟಿಕ್ ಆಮ್ಲವಿದೆ. ಇವುಗಳನ್ನು ಹೆಚ್ಚು ತಿನ್ನುವುದರಿಂದ ಕಬ್ಬಿಣ, ಕ್ಯಾಲ್ಸಿಯಂ ಮತ್ತು ಸತುವುಗಳಂತಹ ಅಗತ್ಯವಾದ ಖನಿಜಗಳನ್ನು ಬಂಧಿಸುತ್ತದೆ. ಇವುಗಳನ್ನು ಅತಿಯಾಗಿ ಸೇವಿಸುವುದರಿಂದ ಖನಿಜಗಳ ಕೊರತೆ ಉಂಟಾಗುತ್ತದೆ. 9ನೇ ಪ್ರಶ್ನೆ, ಕೋಳಿ ಯಾವ ದೇಶದ ರಾಷ್ಟ್ರೀಯ ಪಕ್ಷಿ? ಆಪ್ಷನ್ಸ್ ಎ ಶ್ರೀಲಂಕಾ, ಬಿ ಯುರೋಪ್, ಸಿ ನೈಜೀರಿಯಾ, ಡಿ ಬಾಂಗ್ಲಾದೇಶ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಕೋಳಿ ನಮ್ಮ ನೆರೆಯ ರಾಷ್ಟ್ರ ಶ್ರೀಲಂಕಾದ ರಾಷ್ಟ್ರೀಯ ಪಕ್ಷಿ. ಮೊದಲು ಇದರ ಹೆಸರು ಸಿಲೋನ್ ಜಂಗಲ್ ಫೌಲ್ ಎಂದು ಕರೆಯಲಾಗುತ್ತಿತ್ತು. ಈ ಪಕ್ಷಿ ಕೇವಲ ಶ್ರೀಲಂಕಾದ ವಿವಿಧ ಕಾಡುಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಇದು ಒಂದು ಜಾತಿಯ ಕೋಳಿಯಾಗಿದ್ದು ಇದು ಸರ್ವಭಕ್ಷಕ ವನ್ಯ ಪಕ್ಷಿಯಾಗಿದೆ. ಅಂದರೆ ಇದು ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಎರಡನ್ನೂ ತಿನ್ನುತ್ತದೆ. ಈ ಕಾಡು ಕೋಳಿ ಸುಮಾರು 35 ಸೆಂಟಿಮೀಟರ್ ಉದ್ದ ಮತ್ತು 510 ರಿಂದ 645 ಗ್ರಾಂ ತೂಕವಿರುತ್ತದೆ. ಶ್ರೀಲಂಕಾ ಮಾತ್ರವಲ್ಲದೆ ಯುರೋಪಿನ ದೇಶವಾದ ಫ್ರಾನ್ಸ್ನ ರಾಷ್ಟ್ರೀಯ ಪಕ್ಷಿಯೂ ಕೂಡ ಕೋಳಿ. ಇಲ್ಲಿ ಗ್ಯಾಲಿಕ್ ಕೋಳಿ ಎಂಬ ಒಂದು ಬಗೆಯ ಕಾಡು ಕೋಳಿಯನ್ನು ರಾಷ್ಟ್ರೀಯ ಪಕ್ಷಿಯನ್ನಾಗಿ ಮಾಡಲಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.